ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ಸೈಲೆಂಟ್ ಆಗಿ ಕುರ್ಚಿ ಕಾಳಗ. ಏನು ಕುರ್ಚಿಗಾಗಿ ನಾನಾ ನೀನಾ ಅನ್ನೋ ಪೈಪೋಟಿ ಇತ್ತು. ಇದಕ್ಕೆ ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಬ್ರೇಕ್ ಹಾಕಿದ್ರು, ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಬಟ್ ಅವರ ವಾರ್ನಿಂಗಿಗೂ ಕೂಡ ಕ್ಯಾರೆ ಅಂದ್ರೆ ಸೈಲೆಂಟ್ ಕುರ್ಚಿ ಕಾಳಗ ಮುಂದುವರೆದದ್ದು. ಹೈ ಟ್ರೀಟ್ಮೆಂಟ್ ನೀಡಿದ್ರು, ಮತ್ತೆ ಸಭೆಯನ್ನ ನಡೆಸ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತಿರೋದು. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಗದ್ದುಗೆಗಾಗಿ ಒಂದು ಕಡೆ ಪೈಪೋಟಿ, ಕೆಪಿಸಿಸಿ ಅಧ್ಯಕ್ಷಗಿರಿಗಾಗಿ ಕಾಂಗ್ರೆಸ್ನಲ್ಲಿ ಲಾಬಿ ಜೋರು. ಡಿನ್ನರ್ ಪಾರ್ಟಿಗೆ ಬ್ರೇಕ್ ಮತ್ತು ಸಚಿವರಿಂದ ಮೀಟಿಂಗ್. ಮತಕ್ಕೆ ಹೈ ಟ್ರೀಟ್ಮೆಂಟ್ ನೀಡಿದ್ರು, ಮತ್ತೆ ಸಭೆ ನಡೆಸ್ತಾ ಇದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ವಾರ್ನಿಂಗಿಗೂ ಡೋಂಟ್ ಕೇರ್ ಅಂತಿದ್ದಾರೆ ನಾಯಕರು. ಕಾಂಗ್ರೆಸ್ನಲ್ಲಿ ಮತ್ತೆ ಸೈಲೆಂಟ್ ಕುರ್ಚಿ ಕಾಳಗ. ನನ್ನ ವಿಧಾನಸೌಧದ ಗೃಹ ಸಚಿವರ ಕಚೇರಿಯಲ್ಲೇ ಎಸ್.ಸಿ. ಮಹಾದೇವಪ್ಪ ಎಲ್ಲರೂ ಕೂಡ ಮಾತುಕತೆ ನಡೆಸಿದ್ದು, ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಕೂಡ ಮೀಟಿಂಗ್ ನಡೆಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಹಿಂದೆ ಕೂಡ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಅದರಲ್ಲಿ ಸಿಎಂ ಕೂಡ ಇದ್ರು. ಡಿಕೆ ಶಿವಕುಮಾರ್ ವಿದೇಶಿ ಪ್ರವಾಸದಲ್ಲಿದ್ರು. ಅದೆಲ್ಲದರ ನಡುವೆ ಹೈಕಮಾಂಡ್ ವಾರ್ನ್ ಕೂಡ ಮಾಡಿತ್ತು. ಈಗ ಮತ್ತೊಮ್ಮೆ ಮುಂದುವರೆದಿದೆ ಸೈಲೆಂಟ್ ಕುರ್ಚಿ ಕಾಳಗದ ಸಭೆ. ಇದು ಸತೀಶ್ ಜಾರಕಿಹೊಳಿ ಇದೀಗ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮೀಟಿಂಗ್ಗೆ ಮುಂದಾಗ್ತಾ ಇರೋದು. ಕುರ್ಚಿ ಕಾಳಗ ಮುಂದಾಗಿತ್ತು. ನಿನ್ನೆ ವಿಧಾನಸೌಧದಲ್ಲಿ ನಡೆದ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ವಿಧಾನಸೌಧದ ಗೃಹ ಸಚಿವರ ಕೊಠಡಿಯಲ್ಲಿ ಬಿಗ್ ಮೀಟಿಂಗ್ ಅನ್ನ ಮಾಡಿತು. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹಾದೇವಪ್ಪ, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ರಹಸ್ಯವಾಗಿ ಚರ್ಚೆಯನ್ನ ಮಾಡಿತು. ಕೈಪಾಳ್ಯದಲ್ಲಿ ಮತ್ತೆ ಸಂಚಲನ ಸೃಷ್ಟಿಸಿದ ಸಚಿವರ ಸಭೆ. ಹೋಮ್ ಮಿನಿಸ್ಟರ್ ಕೊಠಡಿಯಲ್ಲೇ ಸಚಿವರಿಂದ ರಹಸ್ಯ ಸಭೆ ನಡೆದಿದ್ದು. ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಸಮ್ಮುಖದಲ್ಲೇ ಔತಣಕೂಟ ನಡೆದಿತ್ತು. ಆಗ್ಲೇ ಡಿಕೆ ಶಿವಕುಮಾರ್ ಗರಂ ಆಗಿ ಹೈಕಮಾಂಡ್ ವರೆಗೂ ಹೋಗಿತ್ತು. ಅದಾದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ನಿವಾಸದಲ್ಲಿ ಡಿನ್ನರ್ ಅಂದ್ರು. ಅದಾದ ನಂತರ ಒಂದು ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಕರೆದಿದ್ರು. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಅದು ಕೂಡ ರದ್ದಾಯಿತು. ಈಗ ನಿನ್ನೆ ಗೃಹ ಮಂತ್ರಿಗಳ ಕಚೇರಿಯಲ್ಲೇ ಮೀಟಿಂಗ್ ನಡೆದಿದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ನೀವು ಫೋಟೋದಲ್ಲಿ ನೋಡಬಹುದು. ಎಸ್.ಸಿ. ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಇವರೆಲ್ಲರೂ ಕೂಡ ಆ ಒಂದು ಮೀಟಿಂಗ್ ಅಲ್ಲಿದ್ದಾರೆ. ಸೊ ಇದು ಮತ್ತೆ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲೋ ಕುರ್ಚಿ ಕಾಳಗ ಅನ್ನೋದು ಸೈಲೆಂಟ್ ಆಗಿಲ್ಲ. ಮತ್ತೆ ಅದ್ರ ಬಗ್ಗೆ ಮಾತನಾಡ್ತಾನೆ ಇದ್ದಾರೆ ಅನ್ನೋದು ಬಟ್ಟ ಬಯಲಾಗಿದೆ. ಒಟ್ಟಾರೆ ಕೆಪಿಸಿಸಿ ಅಧ್ಯಕ್ಷ ಗಿರಿಗಾಗಿ ನಾಯಕರ ನಡುವೆ ಪೈಪೋಟಿ ಅಂತೂ ಜೋರಿದೆ. ತಮ್ಮನಿಗೆ ಪಟ್ಟ ಕಟ್ಟಬೇಕು ಅಂತ ಬಂಡೆ ಪ್ಲಾನ್ ಮಾಡ್ತಾ ಇದ್ರೆ ಕದ್ದು ಮುಚ್ಚಿ ಮಾಡ್ತಾ ಇರೋ ಮೀಟಿಂಗ್ ಖರ್ಗೆ ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಿದ್ರು, ಯಾರೂ ಮಾತಾಡಬೇಡಿ ಅಂತ. ಈಗ ಮತ್ತೊಮ್ಮೆ ಕುರ್ಚಿ ಕಾಳಗದ ರಹಸ್ಯ ಮೀಟಿಂಗ್ ಮಾಡಿದ್ದು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನಾಯಕರು.
ರಹಸ್ಯ ಸಭೆ ಬೃಹತ್ ಮಟ್ಟದ ಮಹೋತ್ಸವಕ್ಕೆ ಸೂತ್ರ. ಫೆಬ್ರವರಿ 8 ಮತ್ತು 9ನೇ ತಾರೀಕು ವಾಲ್ಮೀಕಿ ಜಾತ್ರಾ ಮಹೋತ್ಸವ ಇದು. ಬೃಹತ್ ಮಟ್ಟದ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ಸಜ್ಜಾಗ್ತಾರೆ. 20 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ ಸಚಿವರು, ಹಾಗೆ ಅಲ್ಲೇ ಶ್ರೀಗಳು ಕೂಡ ಇದ್ರು. ಅದನ್ನ ಗಮನಿಸಿದ್ರಿ ನೀವು ಫೋಟೋದಲ್ಲೇ. ಸುಮಾರು 20 ನಿಮಿಷಗಳ ಕಾಲ ನಡೆದಿದೆ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವುದಂತೂ ಹೌದು. ಪದೇ ಪದೇ ಬ್ರೇಕ್ ಹಾಕಿದ್ರೂ ಕೂಡ ಬೆನ್ನರ ಬಳಕ ಈ ತರ ಮಾತುಕತೆಗೆ ಮುಂದಾಗ್ತಾ ಇರೋದು ಮತ್ತೆ ಪಕ್ಷದಲ್ಲಿ ಏನೋ ಸರಿಯಿಲ್ಲ ಅನ್ನೋದು ಸಾಬೀತಾಗ್ತದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರದಲ್ಲಿ ಎಲ್ಲೋ ಹಿಂದೆಯಿಂದಲೂ ಮೀಟಿಂಗ್ ನಡೀತಾ ಇತ್ತು, ರಹಸ್ಯ ಸಭೆಗಳಾಗ್ತಾ ಇತ್ತು. ಅದಾದ ನಂತರ ಖರ್ಗೆ ಅವರು ಒಂದು ಖಡಕ್ ವಾರ್ನಿಂಗ್ ಕೊಟ್ಟರು, ಯಾರು ರಹಸ್ಯ ಸಭೆ ಡಿನ್ನರ್ ಮೀಟಿಂಗ್ಗಳನ್ನ ಮಾಡಬೇಡಿ, ನಾವು ಹೇಳೋವರೆಗೂ ಬಾಯಿ ಮುಚ್ಕೊಂಡಿರಿ ಅಂತ. ಸೊ ಆದರೂ ಕೂಡ ವಿಧಾನಸೌಧದಲ್ಲಿ ಮತ್ತೆ ಎಸ್.ಟಿ ಸಮುದಾಯದ ಸ್ವಾಮೀಜಿ ಜೊತೆಗೂ ಕೂಡಿ ಸಚಿವರು ಸಭೆ ಮಾಡಿರುವುದು. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಿದೆ, ಏನು ಮಾತುಕತೆ ನಡೀತು ಅಂತ? ಪವಿತ್ರ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ದಲಿತ ಶಾಸಕರು ಮತ್ತೆ ಸಚಿವರು ಸಭೆಗಳನ್ನ ಸೇರ್ತಾ ಇದ್ರು. ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಆಯೋಜನೆ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಪಕ್ಷದಲ್ಲಿ ಬೇರೆ ಒಂದು ಸಂದೇಶ ರವಾನೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಬೇಡ ಅನ್ನುವಂಥದ್ದು ಬ್ರೇಕ್ ಅನ್ನು ಕೂಡ ಹಾಕಿದ್ರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು. ಅದರಂತೆ ಸಭೆಯನ್ನು ಕೂಡ ಮುಂದಕ್ಕೆ ಹಾಕಿದ್ರು. ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇಂತಹ ಒಂದು ಸಭೆಗಳಾಗಿರ್ಬೋದು, ಕೆಲವೊಂದಿಷ್ಟು ಚರ್ಚೆಗಳು, ವಿವಾದಾತ್ಮಕ ಹೇಳಿಕೆಗಳಿಗೆ ಕೂಡ ಖಡಕ್ ಆಗಿರ್ತಕ್ಕಂಥ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಈ ನಡುವೆ ತಣ್ಣಗಾಗಿದ್ದ ಕಾಂಗ್ರೆಸ್ ಪಕ್ಷದ ದಲಿತ ಮತ್ತು ಎಸ್.ಟಿ ಸಮುದಾಯದ ನಾಯಕರು ಇದೀಗ ಒಂದು ವಿಧಾನಸೌಧದಲ್ಲೇ ಸಭೆ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಏನು, ಈಗಾಗಲೇ ನಿನ್ನೆ ವಿಧಾನಸೌಧದಲ್ಲಿ ಒಂದು ಸ್ವಾಮೀಜಿಗಳು ಮತ್ತೆ ಸಚಿವರು ಕೂಡ ಇಲ್ಲಿ ಸಭೆಯನ್ನ ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಸಚಿವ ಕೆ.ಎನ್. ರಾಜಣ್ಣ ಮತ್ತೆ ಸಚಿವರಾಗಿದ್ದ ಮಹದೇವಪ್ಪ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ನಡೆಸಿರುವಂಥದ್ದು. ಅದು ವಾಲ್ಮೀಕಿ ಸಮುದಾಯದ ಪ್ರಮುಖ ಸ್ವಾಮೀಜಿಗಳ ಜೊತೆಯಲ್ಲಿ ನಡೆದಿರ್ತಕ್ಕಂಥ ಈ ಸಭೆ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಟ್ಟಿದೆ. ಒಂದ್ ಕಡೆ ಈಗ ಜಾತಿಗಂತಿ ವಿಚಾರ ಆಗಿರ್ಬೋದು, ಮತ್ತೆ ದಲಿತ ಸಿಎಂ ಅಂತಕ್ಕಂಥ ವಿಚಾರ ಆಗಿರ್ಬೋದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಇವರು ಸಚಿವರು ಸೇರಿ ಮತ್ತೆ ಸ್ವಾಮೀಜಿಗಳು ಕೂಡ ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಸ್.ಟಿ ಸಮುದಾಯದ ಪ್ರಮುಖ ಸ್ವಾಮೀಜಿ ಕೂಡ ಅದರಲ್ಲಿ ಭಾಗಿಯಾಗಿ 20 ನಿಮಿಷಗಳ ಕಾಲ ಚರ್ಚೆ ನಡೆಸಿರ್ತಕ್ಕಂಥದ್ದು. ಆದ್ರೆ ಪವಿತ್ರ, ಇಲ್ಲಿ ಫೆಬ್ರವರಿ 8 ಮತ್ತು 9 ಬೃಹತ್ ರಾಜ್ಯ ಮಟ್ಟದ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಇದೆ. ಅದಕ್ಕೆ ಸಚಿವರಿಗೆ ಆಹ್ವಾನ ಕೊಡ್ಲಿಕ್ಕೆ ಒಂದು ಸ್ವಾಮೀಜಿಗಳು ಬಂದಿದ್ರು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಮಹದೇವಪ್ಪನವರು, ಸಚಿವ ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಚರ್ಚೆ ನಡೆಸಿರ್ತಕ್ಕಂಥದ್ದು ಹೆಚ್ಚು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಗ್ರಾಸಕ್ಕೆ ಕಾರಣ ಆಗಿದೆ. ಪವಿತ್ರ, ಬಸವರಾಜ್, ನೀವೇ ಹೇಳ್ದಂಗೆ ಈಗ ಜಾತ್ರಾ ಮಹೋತ್ಸವಕ್ಕೆ ಕರೆ ಕೊಟ್ಟರು, ಸೊ ಹಾಗಾಗಿ ಬಂದ್ರು, ಹಾಗಾಗಿ ನಾವು ವಿಧಾನಸೌಧದಲ್ಲೇ ಮಾತುಕತೆಗೆ ಮುಂದಾದ್ವಿ ಅಂತ. ಬಟ್ ಇಲ್ಲಿ ಈಗ ತ್ರಿಮೂರ್ತಿಗಳು ಅಂತಾನೆ ಹೇಳ್ಬೋದು ಈ ರಹಸ್ಯ ಸಭೆಗೆ. ಎಚ್.ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ ಅಂತ ಅಂದಾಗ ಅಲ್ಲಿ ಕೇವಲ ಎಲ್ಲೋ ಜಾತ್ರಾ ಮಹೋತ್ಸವದ ವಿಚಾರ ಆಗಿದೆ, ಬೇರೇನೂ ವಿಚಾರಗಳು ನಡೀಲೇ ಇಲ್ಲ ಅಂತ ಎಲ್ಲೋ ಅದು ಒಂದು ಅನುಮಾನಕ್ಕೆ ಕಾರಣ ಆಗತ್ತೆ ಅಂತ. ಖಂಡಿತ ಪವಿತ್ರ, ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ರಹಸ್ಯವಾಗಿರ್ತಕ್ಕಂಥ ಸಭೆಗಳನ್ನ ಕೂಡ ಮಾಡುವ ಮುಖಾಂತರ ಮತ್ತೆ ಮುಂದಿನ ಮುಖ್ಯಮಂತ್ರಿ ನಾವೇ ಅನ್ನುವಂತ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗುವಂತ ನಾಯಕರು ಅಂತಂದ್ರೆ ಅದರಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಮತ್ತೆ ಕೆ.ಎನ್. ರಾಜಣ್ಣ ಆಗಿರ್ಬೋದು. ಕೆ.ಎನ್. ರಾಜಣ್ಣ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ನಾಯಕರು. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಧಿಕಾರದ ಒಂದು ಹಾದಿಯಲ್ಲೇ ಇರ್ತಕ್ಕಂಥ ನಾಯಕರು. ಈ ಒಂದು ಸಂದರ್ಭದಲ್ಲಿ ಇವರು ರಹಸ್ಯವಾಗಿ 20 ನಿಮಿಷಗಳ ಕಾಲ ಚರ್ಚೆ ನಡೆಸಿರ್ತಕ್ಕಂಥದ್ದು ಸಹಜವಾಗಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ, ಅದರಲ್ಲೂ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬಣಕ್ಕೆ ಇದು ಕೆಂಗನಿಗೆ ಗುರಿಯಾಗುವಂತ ಸಾಧ್ಯತೆ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಫೆಬ್ರವರಿ 8, 9ಕ್ಕೆ ವಾಲ್ಮೀಕಿ ಜಾತ್ರೆ ಮಹೋತ್ಸವ ಇದೆ. ಸೊ ಅಲ್ಲಿಗೆ ಆಹ್ವಾನವನ್ನ ಕೊಡೋದಕ್ಕೋಸ್ಕರ ಬಂದಿದ್ರು ಶ್ರೀಗಳು ಅಂತ ಹೇಳಿ ಈಗಾಗಲೇ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು. ಮೊದಲ ಬಾರಿಗೆ ಈ ಸಭೆ ಆದ ನಂತರ ಮಾತನಾಡಿದಾಗ ಯಾವುದೇ ರಹಸ್ಯ ಸಭೆ ಆಗ್ಲಿಲ್ಲ ನಮ್ಮಲ್ಲಿ,
ಬೃಹತ್ ಮಟ್ಟದ ಜಾತ್ರಾ ಮಹೋತ್ಸವ ಇತ್ತು, ಅದರ ಆಹ್ವಾನವಾಗಿತ್ತು ಅಂತ ಹೇಳಿರೋದು. ಸೊ ಗೊತ್ತಿಲ್ಲ ನಿಜಕ್ಕೂ ಏನೆಲ್ಲ ಆಗಿದೆ ಅಂತ ಹೇಳಿ. ಸೊ ಸಭೆ ನಂತರ ಮಾತನಾಡಿದ್ದು ಗೃಹ ಸಚಿವರು, ಬನ್ನಿ ಕೇಳೋಣ. ಇಲ್ಲಪ್ಪ, ಯಾರು ಇಲ್ಲ, ನಾನು ಸಭೆ ಏನು ಮಾಡಲಿಲ್ಲ. ಎಸ್ ಟಿ ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯಕ್ಕೆ ಬಂದಿದ್ದರು, ನನ್ನ ಚೇಂಬರಲ್ಲೇ ಬಂದಿದ್ದರು. ಅವರು ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವ್ರಿಗೆಲ್ಲ ಅಲ್ಲಿ ಸ್ವಾಮೀಜಿಯವರು ಅಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು. ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ. ಇಲ್ಲಪ್ಪ, ಯಾರು ಇಲ್ಲ, ನಾನು ಸಭೆ ಏನು ಮಾಡಲಿಲ್ಲ. ಎಸ್ ಟಿ ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯಕ್ಕೆ ಬಂದಿದ್ದರು, ನನ್ನ ಚೇಂಬರಲ್ಲೇ ಬಂದಿದ್ದರು. ಅವರು ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವ್ರಿಗೆಲ್ಲ ಅಲ್ಲಿ ಸ್ವಾಮೀಜಿಯವರು ಅಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು. ನಾವು ಕೂಡ ಅವರ ಆಶೀರ್ವಾದ